ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆ ಆಗಿದೆ. ಕೊಪ್ಪಳ ತಾಲೂಕಿನ ಮುದ್ದಾಬಳ್ಳಿಯಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಈ ಭಾರಿ ಮಳೆಯಿಂದಾಗಿ 1 ಎಕರೆ ಪ್ರದೇಶದಲ್ಲಿ ಬೆಳೆದಂತ ವೀಳ್ಯದೆಲೆ ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಗಾಳಿ ಮಳೆಗೆ ವೀಳ್ಯದೆಲೆ ನೆಲ ಕಚ್ಚಿದೆ. ಸುಮಾರು 5 ಲಕ್ಷ ಖರ್ಚು ಮಾಡಿದ್ರಂತೆ. 5 ಲಕ್ಷ ಖರ್ಚು ಮಾಡಿ ರೈತ ನಾಗರಾಜ್ ಬೆಳೆ ಬೆಳೆದಿದ್ರು. ಈಗ ಬೆಳೆಯೂ ಇಲ್ಲ, ಅದರ ಜೊತೆಯಲ್ಲಿ ಲಾಭವೂ ಇಲ್ಲ, ಕಂಗಾಲಾಗಿದ್ದಾರೆ ನಾಗರಾಜ್ ಅನ್ನುವಂಥ ರೈತ. ವೀಳ್ಯದೆಲೆಯನ್ನ ಬೆಳೆದಿದ್ರು, ಸುಮಾರು 5 ಲಕ್ಷ ಖರ್ಚು ಮಾಡಿದ್ರು. ಒಂದೇ ದಿನದ ಮಳೆ, 1 ಗಂಟೆ 2 ಗಂಟೆ ಸುರಿದಂಥ ಮಳೆ ಇದೆಯಲ್ಲ, ಇಡೀ ಬದುಕನ್ನೇ ಒಂದು ರೀತಿಯಲ್ಲಿ ಸರ್ವನಾಶ ಮಾಡಿಬಿಟ್ಟಿದೆ. 1 ಗಂಟೆ ಸುರಿದಂಥ ಮಳೆಗೆ ಈ ವೀಳ್ಯದೆಲೆ ಬೆಳೆ ಏನಿದೆ ಅದು ಕಂಪ್ಲೀಟ್ ಆಗಿ ಸರ್ವನಾಶ ಆಗಿ ಹೋಗಿದೆ. 1 ಎಕರೆಯಲ್ಲಿ ವೀಳ್ಯದೆಲೆಯನ್ನ ಬೆಳೆದಿದ್ರು, ಈಗ ಸಂಪೂರ್ಣವಾಗಿ ಹಾಳಾಗಿದೆ. ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆ ಆಗಿದೆ. ಕೊಪ್ಪಳ ತಾಲೂಕಿನ ಮುದ್ದಾಬಳ್ಳಿಯಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಈ ಭಾರಿ ಮಳೆಯಿಂದಾಗಿ 1 ಎಕರೆ ಪ್ರದೇಶದಲ್ಲಿ ಬೆಳೆದಂಥ ವೀಳ್ಯದೆಲೆ ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಗಾಳಿ ಮಳೆಗೆ ವೀಳ್ಯದೆಲೆ ನೆಲ ಕಚ್ಚಿದೆ. ಸುಮಾರು 5 ಲಕ್ಷ ಖರ್ಚು ಮಾಡಿದ್ರಂತೆ. 5 ಲಕ್ಷ ಖರ್ಚು ಮಾಡಿ ರೈತ ನಾಗರಾಜ್ ಬೆಳೆ ಬೆಳೆದಿದ್ರು. ಈಗ ಬೆಳೆಯೂ ಇಲ್ಲ, ಅದರ ಜೊತೆಯಲ್ಲಿ ಲಾಭವೂ ಇಲ್ಲ, ಕಂಗಾಲಾಗಿದ್ದಾರೆ ನಾಗರಾಜ್ ಅನ್ನುವಂಥ ರೈತ. ವೀಳ್ಯದೆಲೆಯನ್ನ ಬೆಳೆದಿದ್ರು, ಸುಮಾರು 5 ಲಕ್ಷ ಖರ್ಚು ಮಾಡಿದ್ರು. ಒಂದೇ ದಿನದ ಮಳೆ, 1 ಗಂಟೆ 2 ಗಂಟೆ ಸುರಿದಂಥ ಮಳೆ ಇದೆಯಲ್ಲ, ಇಡೀ ಬದುಕನ್ನೇ ಒಂದು ರೀತಿಯಲ್ಲಿ ಸರ್ವನಾಶ ಮಾಡಿಬಿಟ್ಟಿದೆ. 1 ಗಂಟೆ ಸುರಿದಂಥ ಮಳೆಗೆ ಈ ವೀಳ್ಯದೆಲೆ ಬೆಳೆ ಏನಿದೆ ಅದು ಕಂಪ್ಲೀಟ್ ಆಗಿ ಸರ್ವನಾಶ ಆಗಿ ಹೋಗಿದೆ. 1 ಎಕರೆಯಲ್ಲಿ ವೀಳ್ಯದೆಲೆಯನ್ನ ಬೆಳೆದಿದ್ರು, ಈಗ ಸಂಪೂರ್ಣವಾಗಿ ಹಾಳಾಗಿದೆ. ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆ ಆಗಿದೆ. ಕೊಪ್ಪಳ ತಾಲೂಕಿನ ಮುದ್ದಾಬಳ್ಳಿಯಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಈ ಭಾರಿ ಮಳೆಯಿಂದಾಗಿ 1 ಎಕರೆ ಪ್ರದೇಶದಲ್ಲಿ ಬೆಳೆದಂಥ ವೀಳ್ಯದೆಲೆ ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಗಾಳಿ ಮಳೆಗೆ ವೀಳ್ಯದೆಲೆ ನೆಲ ಕಚ್ಚಿದೆ. ಸುಮಾರು 5 ಲಕ್ಷ ಖರ್ಚು ಮಾಡಿದ್ರಂತೆ. 5 ಲಕ್ಷ ಖರ್ಚು ಮಾಡಿ ರೈತ ನಾಗರಾಜ್ ಬೆಳೆ ಬೆಳೆದಿದ್ರು. ಈಗ ಬೆಳೆಯೂ ಇಲ್ಲ, ಅದರ ಜೊತೆಯಲ್ಲಿ ಲಾಭವೂ ಇಲ್ಲ, ಕಂಗಾಲಾಗಿದ್ದಾರೆ ನಾಗರಾಜ್ ಅನ್ನುವಂಥ ರೈತ. ವೀಳ್ಯದೆಲೆಯನ್ನ ಬೆಳೆದಿದ್ರು, ಸುಮಾರು 5 ಲಕ್ಷ ಖರ್ಚು ಮಾಡಿದ್ರು. ಒಂದೇ ದಿನದ ಮಳೆ, 1 ಗಂಟೆ 2 ಗಂಟೆ ಸುರಿದಂಥ ಮಳೆ ಇದೆಯಲ್ಲ, ಇಡೀ ಬದುಕನ್ನೇ ಒಂದು ರೀತಿಯಲ್ಲಿ ಸರ್ವನಾಶ ಮಾಡಿಬಿಟ್ಟಿದೆ. 1 ಗಂಟೆ ಸುರಿದಂಥ ಮಳೆಗೆ ಈ ವೀಳ್ಯದೆಲೆ ಬೆಳೆ ಏನಿದೆ ಅದು ಕಂಪ್ಲೀಟ್ ಆಗಿ ಸರ್ವನಾಶ ಆಗಿ ಹೋಗಿದೆ. 1 ಎಕರೆಯಲ್ಲಿ ವೀಳ್ಯದೆಲೆಯನ್ನ ಬೆಳೆದಿದ್ರು, ಈಗ ಸಂಪೂರ್ಣವಾಗಿ ಹಾಳಾಗಿದೆ. ಕೊಪ್ಪಳದಲ್ಲಿ ಗಾಳಿ ಮಳೆಗೆ ರೈತರು ತತ್ತರಿಸಿದ್ದಾರೆ. 100 ಎಕರೆಗೂ ಅಧಿಕ ಬಾಳೆ ಬೆಳೆ ನೆಲ ಕಚ್ಚಿದೆ. ಕೊಪ್ಪಳದ ಹ್ಯಾಟಿ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ಇನ್ನೇನು 15 ದಿನ ಕಳೆದಿದ್ರೆ ಫಸಲು ಬರ್ತಿತ್ತು, ಕಟಾವ್ ಆಗ್ತಿತ್ತು. ನಿನ್ನೆ ಸುರಿದಂತಹ ಭಾರಿ ಮಳೆಯಿಂದಾಗಿ ಅವಾಂತರಗಳಾಗಿದೆ. ಅದರಲ್ಲೂ ಗಾಳಿ ಮಳೆ. ಪ್ರತಿ ಎಕರೆಗೆ 2.5 ಲಕ್ಷ ಖರ್ಚು ಮಾಡಿ ಬೆಳೆಯನ್ನ ಬೆಳೆದಿದ್ರು ರೈತರು. 100 ಎಕರೆಗೂ ಅಧಿಕ ಪ್ರದೇಶದಲ್ಲಿ ಬಾಳೆ ಬೆಳೆದಿದ್ರು ಈ ರೈತರು. ಇನ್ನೇನು 15 ದಿನ ಆದರೆ ಫಸಲು ತೆಗಿತಾ ಇದ್ರು. ಆದರೆ ಈಗ ಆ ಬಾಳೆ ಗಿಡ ಸಮೇತ ಬಿದ್ದಿರೋದ್ರಿಂದ ಎಲ್ಲವೂ ಕೂಡ ಹಾಳಾಗಿದೆ. ಸದ್ಯಕ್ಕೆ ದಿಕ್ಕು ತೋಚ್ತಾ ಇಲ್ಲ ರೈತರಿಗೆ. ಕೈಕಟ್ಟಿ ನಿಂತಿದ್ದಾರೆ. ಹ್ಯಾಟಿ, ಹೊಸಹಳ್ಳಿ, ಮುದ್ದಾಬಳ್ಳಿ, ಬಹದ್ದೂರು ಬಂಡಿ ಗ್ರಾಮದಲ್ಲಿ ರೈತರು ಕಂಗಾಲಾಗಿದ್ದಾರೆ. ಬಾಳೆ ಬೆಳೆ ಕಳ್ಕೊಂಡಿದ್ದಾರೆ ರೈತರು. ಇವಾಗಲಾದರೂ ಪರಿಹಾರ ಕೊಡಿ ಅಂತ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. 1 ದಿನದ ಗಾಳಿ ಮಳೆಗೆ ರೈತರ ಬದುಕೆ ಸರ್ವನಾಶ ಆದಂಗೆ ಆಗೋಗಿದೆ. ಸುಮಾರು ಎಕರೆಯಲ್ಲಿ ಬಾಳೆ ಬೆಳೆ ಬೆಳೆದಿದ್ರು. ಇನ್ನೇನು ಒಂದು 10-15 ದಿನ ಕಳೆದೋಗಿದ್ರೆ ಬಾಳೆ ಫಸಲು ಬರ್ತಾ ಇತ್ತು, ಕಟಾವು ಮಾಡ್ತಾ ಇದ್ರು. ಒಂದು 2.5 ಲಕ್ಷ ಎಕರೆ ಖರ್ಚು ಮಾಡಿ ಈ ಬಾಳೆ ಬೆಳೆಯನ್ನು ಬೆಳೆದಿದ್ರಂತೆ. ಆದರೆ ಈ ಕಡೆ ಬಾಳೆ ಬೆಳೆಯೂ ಇಲ್ಲ, ಮತ್ತೊಂದು ಕಡೆಯಲ್ಲಿ ಎಲ್ಲ ಗಿಡಗಳು ಕೂಡ ಗಾಳಿ ಮಳೆಯಿಂದಾಗಿ ಬಿದ್ದೋಗಿರೋದು. ದಿಕ್ಕು ತೋಚ್ತಾ ಇಲ್ಲ ರೈತರಿಗೆ. ನಾವೀಗ ಏನು ಮಾಡಬೇಕು? ಅಟ್ಲೀಸ್ಟ್ ಸರ್ಕಾರ ಪರಿಹಾರ ಆದರೂ ಕೊಡಲಿ ಅಂತ ಸರ್ಕಾರದ ಕಡೆಗೆ ಈಗ ಮುಖ ಮಾಡಿದ್ದಾರೆ. ಯಾವ ಸರ್ಕಾರದವ್ರು ಅಡಿ ಇದ್ರಾಗ ಬಿದ್ದಂಗೆ 3 ಲಕ್ಷ ಸಲ ಬಿದ್ದೈತಿ. ಈಗ ಇದ್ರಾಗ ಯಾರು 1 ರೂಪಾಯಿ ಕೊಟ್ಟಿಲ್ಲ. ದಯಮಾಡಿ ಈಗಾರ ಕೊಡ್ರಿ ಅಂತ ಕೇಳ್ಕೊಂತೀವಿ ನಾವು ಅವ್ರನ್ನ, ಸರ್ಕಾರದವ್ರನ್ನ. ಎಲ್ಲ ಗಾಳಿ ಬಂದು ಎಲ್ಲ ಬಿದ್ದು ಒಂದು ಗೊನಿಸರಿಗೆ ಕಡಿಲ್ದಂಗೆ ಐತಿ. ಈಗ ರೈತರು ಭಾಳ ಕಷ್ಟದಾಗದಾರ.
DCFC ಬಂದು ನಾವು ಎಣ್ಣೆ ಕುಡಿಯೋ ಪರಿಸ್ಥಿತಿ ಬಂದೈತಿ, ದಯಮಾಡಿ ಅವರು ಪರಿಹಾರ ಕೊಡ್ಬೇಕಂತ ಕೇಳ್ತೀವಿ ನಾವು. ಎಷ್ಟು ಲಾಸ್ ಆಗೈತೆ ಅಂತೀರಿ ನೀವು? ಏನು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 3 ಕೋಟಿ ರೂಪಾಯಿ ಆಗೈತೆ ನಮ್ದು. ಎಲ್ಲಾ ರೈತರು ಲೆಕ್ಕ ಹಾಕಿರೋ ಒಂದು 3 ಕೋಟಿ ಆಗ್ತೈತಿ. ನಮ್ಮ ಊರಿಂದ ಒಂದೇ. ಇನ್ನು ಮುದ್ದಾಬಳ್ಳಿ ಬಿದ್ದವು, ಮೆಳ್ಳಿಕೇರಿ ಬಿದ್ದವು, ಲಾಚಿಂಕೇರಿ ಬಿದ್ದವು, ಯಾಟಿ ಬಿದ್ದವು. ಯಾವ ಸರ್ಕಾರ ₹1 ಯಾರು ಕೊಟ್ಟೇ ಇಲ್ಲ. ಸೊ ಇನ್ನ ಎಷ್ಟು ದಿನ ಕಟಾವ್ ಆಕೈತ್ರಿ? ಇನ್ನ ಒಂದು 15 ದಿನ ಇದ್ರ ಕಂಡಪಟ್ಟಿ ಅಮೌಂಟ್ ಬರ್ತೈತೆ ನಮಗೆ. ಅದ ಕಟಾವ್ ಚಲೋ ಅದಾವ್ರಿ ಸಣ್ಣಗಡೆ. ಇವತ್ತೊಂದು ಬರ ನಮ್ದು ಕಟಾವ್ ಮಾಡ್ಬೇಕಾಗ್ತಿದ್ವಿ, ಬಿದ್ದೋತು ಊಟ. ಈಗ ಬಿದ್ದು ಹೋಗ್ಬಿಡ್ತಿ. ಈಗ ಅದನ್ನ ಒಂದ್ ಸ್ವಲ್ಪ ಕಟಾವ್ ಮಾಡ್ಕೊಂತಾರ. ₹15 ರೇಟ್ ಇದ್ದ ₹5 ತಗೊಂತಾರ. ಅದನ್ನ ಕೊಡಕತ್ತೀವಿ ಸರ್ ನಾವೀಗ. ಸೊ ಈಗ ಏನಾಗ್ಬೇಕಂದ್ರೆ ಸರ್ಕಾರ ಏನ್ ಮಾಡ್ತಾರೆ? ಸರ್ಕಾರದವ್ರು ಏನಾರ ಗಮನ ಕೊಟ್ಟು ಇದಕ್ಕೆ ಪರಿಹಾರ ಕೊಡ್ಬೇಕಂತ ಕೇಳ್ಕೊಳ್ತೀವಿ ನಾವು. ಇಲ್ಲಾಂದ್ರೆ ಇದು ಪರಿಸ್ಥಿತಿ ಕಷ್ಟ. ದೊಡ್ಡ ಕಷ್ಟ ಐತೆ. ಎಣ್ಣೆ ಕುಡಿಯೋ ಪರಿಸ್ಥಿತಿ ಐತೆ ನಮ್ದೀಗ. ಏನು ಮಾಡಕ್ಕಾಗಲ್ಲ. ಇದ್ರ ಮೇಲೆ ಜೀವನ ನಮ್ದು. ಸದ್ಯ ಏನಂತಂದ್ರೆ ನಿನ್ನೆ ಸಾಯಂಕಾಲ ಸುರಿದಂತಹ ಭಾರಿ ಗಾಳಿ ಮಳೆಯಿಂದಾಗಿ ಕೊಪ್ಪಳ ತಾಲೂಕಿನ ಹ್ಯಾಟಿ ಮುದ್ದಾಬಳ್ಳಿ ಭಾಗದಲ್ಲಿ ಏನಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಬಾಳೆ ಬೆಳೆದಂತಹ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಯಾಕಂದ್ರೆ ವಿಪರೀತ ಪ್ರಮಾಣದಲ್ಲಿ ಬಂದಂತಹ ಗಾಳಿ 100 ಎಕರೆಗೂ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆದ ಬಾಳೆಯನ್ನ ನೆಲಕಚ್ಚುವಂತೆ ಮಾಡಿದೆ. ಸದ್ಯ ನಾನು ಇಲ್ಲಿರುವಂತಹ ಜಮೀನಲ್ಲಿ ಇದ್ದೀನಿ. ಇದರ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು, ಇದು ಕೊಪ್ಪಳ ತಾಲೂಕಿನ ಹ್ಯಾಟಿ ಆಗಿರ್ಬೋದು, ಹೊಸಳ್ಳಿ ಆಗಿರ್ಬೋದು, ಬೌದೂರ್ ಬಂಡಿ, ಮುದ್ದಾಬಳ್ಳಿ ಭಾಗದಲ್ಲಿ ನಿನ್ನೆ ಸಾಯಂಕಾಲ 5:30 ಸುಮಾರಿಗೆ ಏನಂತಂದ್ರೆ ವಿಪರೀತ ಪ್ರಮಾಣದ ಗಾಳಿ ಮತ್ತು ಮಳೆ ಬಂದಿರೋದ್ರಿಂದ ಈ ಒಂದು ಭಾಗದಲ್ಲಿ 100ಕ್ಕೂ ಅಧಿಕ ಎಕರೆ, 100ರಿಂದ 120 ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಬಾಳೆ ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗ್ಬಿಟ್ಟಿದೆ. ಇದು ಈಗಾಗಲೇ ಏನಂತಂದ್ರೆ ಫಸಲಿಗೆ ಬಂದಂತಹ ಬೆಳೆ, ಏನು ಬಾಳೆ ಬೆಳೆ ಅಂತ ಹೇಳ್ಬೋದು. ಕೇವಲ ಒಂದು 15 ದಿನಗಳಷ್ಟು ಸಮಯ ಕಳೆದಿದ್ರೆ ಈ ಎಲ್ಲಾ ಬಾಳೆ ಬೆಳೆಯನ್ನ ರೈತರು ಕಟಾವು ಮಾಡಿ ಮಾರುಕಟ್ಟೆಗೆ ಸಾಗಿಸುವಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಏನು ಈ ಒಂದು ಅವಘಡ ನಡೆದಿರೋದ್ರಿಂದ ಈಗಾಗಲೇ ಇಲ್ಲಿರುವಂತಹ ರೈತರಿಗೆ ಸಾಕಷ್ಟು ಒಂದು ಲಾಸ್ ಆಗಿದೆ ಅಂತ ಹೇಳ್ಬೋದು. ಪ್ರತಿಯೊಂದು ಎಕರೆಗೆ 2.5ರಿಂದ 3 ಲಕ್ಷ ರೂಪಾಯಿ ಖರ್ಚನ್ನ ಮಾಡಿ ಈ ಒಂದು ಬಾಳೆಯನ್ನ ಬೆಳೆದಿದ್ರು. ಇದನ್ನ ಮಾರುಕಟ್ಟೆಗೆ ಸಾಗಾಟ ಮಾಡಿದ್ರೆ ಪ್ರತಿ ಎಕರೆಗೆ ಏನು 5ರಿಂದ 6 ಲಕ್ಷ ನಮಗೆ ಲಾಭ ಬರ್ತಾ ಇತ್ತು ಅಂತಕ್ಕಂಥ ಮಾತನ್ನ ಇಲ್ಲಿರುವಂತಹ ರೈತರು ಹೇಳ್ತಾ ಇದ್ದಾರೆ. ಕೇವಲ 15 ದಿನ ಕಳೆದಿದ್ರೆ ಸಾಕು, ನಾವು ಒಳ್ಳೆಯ ಲಾಭವನ್ನ ಪಡಿತಾ ಇದ್ವಿ ಅಂತಕ್ಕಂಥ ಒಂದು ಮಾತು ಹೇಳ್ತಾ ಇದ್ದಾರೆ. ಅಂದ್ರೆ ಏನು ವರ್ಷ ಪೂರ್ತಿ ಬೆಳೆದು ಬಾಳೆ ಬೆಳೆಯನ್ನ ಬೆಳೆದಂತಹ ರೈತರು ಇನ್ನೇನು ಕೆಲವೇ ದಿನಗಳಲ್ಲಿ ನಮಗೆ ಫಸಲು ಬರುತ್ತೆ, ನಮ್ಮ ಕಷ್ಟಗಳು ಕೂಡ ದೂರ ಆಗುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆಯಲ್ಲಿ ಏನಿದ್ರು ಅದೆಲ್ಲವೂ ಕೂಡ ಈಗ ನೀರಲ್ಲಿ ಹೋಮ ಮಾಡಿದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಏನಂತಂದ್ರೆ ಸಾಕಷ್ಟು ಖರ್ಚು ಮಾಡಿರುವಂತಹ ರೈತರಿಗೆ ಸದ್ಯ ಸರ್ಕಾರ ನಮಗೆ ಒಂದು ಪರಿಹಾರ ಕೊಡ್ಬೇಕಂತ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಇಲ್ಲಿ ಕೆಲವು ರೈತರು ಹೇಳ್ತಾ ಇದ್ರು, ಪ್ರತಿ ವರ್ಷ ಮಳೆ ಗಾಳಿ ಬಂದಾಗ ಈ ರೀತಿಯಂತಹ ಪರಿಸ್ಥಿತಿ ನಮಗೆ ಬಂದೋದ್ಗತ್ತೆ. ಕಳೆದ 2-3 ವರ್ಷಗಳಿಂದ ಬಂದಂತಹ ಯಾವುದೇ ಸರ್ಕಾರ ಯಾವುದೂ ಒಂದು ಪರಿಹಾರವನ್ನು ಕೂಡ ನಮಗೆ ಕೊಟ್ಟಿಲ್ಲ. ಹೀಗಾಗಿ ಪರಿಹಾರನ ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಏನಂತಂದ್ರೆ ಈ ಕೇವಲ ಇದಷ್ಟೇ ಭಾಗ ಅಲ್ಲ, ಸುಮಾರು ಕಡೆಗಳಲ್ಲಿ ಇಂತಹ ಇನ್ನೂ ಅನೇಕ ಬೆಳೆಗಳು ಕೂಡ ಒಂದು ನೆಲಕಚ್ಚಿ ಹೋಗಿದಾವೆ. ಅಂದ್ರೆ ನೀವು ದೃಶ್ಯಗಳಲ್ಲಿ ಇನ್ನು ಕೆಲವಷ್ಟು ಕಡೆ ಏನು ಬಾಳೆ ಏನು ಬಿದ್ದಿದೆ, ಅದರಲ್ಲಿ ಈಗಾಗಲೇ ಬಾಳೆ ಗೊನೆಗಳು ಕೂಡ ಇದಾವೆ. ಕೇವಲ 15 ದಿನಗಳಲ್ಲಿ ನಾವು ಇದನ್ನ ಮಾರುಕಟ್ಟೆಗೆ ಸಾಗಿಸ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ದುರದೃಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೈತರು ಕೇವಲ 15 ದಿನಗಳು ಏನು ಈ ಒಂದು ನೈಸರ್ಗಿಕ ವಿಕೋಪ ಏನು ಬರುತ್ತೆ, ಈ ಒಂದು ಕಾರಣದಿಂದಾಗಿ ಸಾಕಷ್ಟು ಒಂದು ತೊಂದರೆಗೆ ಈಡಾಗ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ಯಾವುದೇ ಪರಿಹಾರ ಕೂಡ ಬಂದಿಲ್ಲ. ಹೀಗಾಗಿ ನಾವು ಮುಂದೆ ಏನ್ ಮಾಡ್ಬೇಕು ಅಂತಕ್ಕಂಥ ಒಂದು ಆಕ್ರೋಶ ಹೊರಹಾಗ್ತಾ ಇದ್ರೆ ರೈತರು ನಮ್ಮ ಜೊತೆ ಮಾತಾಡ್ತಾ ಇದ್ದಾಗ ಹೇಳಿದ್ರು, ಇದೇ ರೀತಿ ಮುಂದುವರೆದ್ರೆ ಸರ್ಕಾರ ನಮಗೆ ಪರಿಹಾರವನ್ನು ಕೊಡದೆ ಹೋದ್ರೆ ಇಲ್ಲಿರುವಂತ ರೈತರೆಲ್ಲರೂ ಕೂಡ ಒಂದು ಆತ್ಮಹತ್ಯೆಯ ದಾರಿಯನ್ನು ಹಿಡಿಬೇಕಾಗತ್ತೆ. ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಕೂಡ ಏನು ಒಂದು ವಿಷದ ಬಾಟಲನ್ನು ತೆಗೆದುಕೊಂಡು ಬಂದು ನಾವು ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇಂತಹ ಒಂದು ಏನು ಏಕಾಏಕಿ ಸುರಿದಂತಹ ಭಾರಿ ಗಾಳಿ ಮಳೆಯಿಂದಾಗಿ ರೈತರ ಬದುಕು ಸಂಪೂರ್ಣವಾಗಿ ಏನಂತಂದ್ರೆ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಹೇಳ್ಬೋದು. ಸರ್ಕಾರ ಇಂಥವರ ಒಂದು ಈಗ ಸದ್ಯ ಈ ರೈತರ ಒಂದು ನೆರವಿಗೆ ಬರಬೇಕು, ಇವರಿಗೆ ಸೂಕ್ತ ಪರಿಹಾರವನ್ನ ಕೊಟ್ಟರೆ ಮಾತ್ರ ಈ ಒಂದು ರೈತರಿಗೆ ಮುಂದಿನ ಜೀವನಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ.